Yoga is the stilling of the changing states of the mind. ಸೊ ನಮ್ಮ ಮೈಂಡು ಒಂದ್ಸತಿ ಒಂಥರ ಇರುತ್ತೆ, ಬೇರೆ ಏನೋ ನೋಡುತ್ತೆ, ಮತ್ತು ಕಣ್ಣಲ್ಲಿ ನಾವು ನೋಡ್ತೀವಿ, ಎಷ್ಟೊಂದು ಸಿಚುವೇಶನ್ಸ್ ನೋಡ್ತೀವಿ, ವೈಲೆನ್ಸ್ ನೋಡ್ತೀವಿ, ಹ್ಯಾಪಿನೆಸ್ ನೋಡ್ತೀವಿ, ಮತ್ತು ನಾವೇನೋ ಥಿಂಕ್ ಮಾಡ್ತೀವಿ. ಸೊ ತುಂಬ ಟ್ರಾಫಿಕ್ ಇರುತ್ತೆ ತಲೆಯಲ್ಲಿ, ಎಷ್ಟೊಂದು ಥಾಟ್ಸ್ ಇರುತ್ತೆ, ನಾವು ಯಾವ್ದು ಫಸ್ಟ್ ಮಾಡ್ಬೇಕನ್ನೋದೇ ಗೊತ್ತಾಗಲ್ಲ ಒಂದೊಂದ್ಸತಿ. ಸೊ ಅದಕ್ಕೆ ನಮ್ಮ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿರೋದು, ಯೋಗ ಇಸ್ ದ ಸ್ಟಿಲ್ಲಿಂಗ್ ಆಫ್ ಚೇಂಜಿಂಗ್ ಸ್ಟೇಟ್ಸ್ ಆಫ್ ದ ಮೈಂಡ್ ಅಂತ. ಸೊ ದಿನ ನೀವು ಯೋಗ ಮಾಡೋದ್ರಿಂದ ನಮ್ಮ ಮೈಂಡಲ್ಲಾಗೋ ಫ್ಲಿಕ್ಕರಿನೆಸ್, ಚೇಂಜಿಂಗ್ ಆಫ್ ದ ಮೆಂಟಲ್ ಸ್ಟೇಟ್ಸ್ನ ಅದು ಸ್ಟಿಲ್ ಮಾಡುತ್ತೆ, ಮತ್ತು ನಮಗೆ ಮಾಡೋವಂಥ ಕೆಲಸದ ಮೇಲೆ ಫೋಕಸ್ ಇಂಪ್ರೂವ್ ಆಗುತ್ತೆ. ಸೊ ನಾವು ಸ್ಟೂಡೆಂಟ್ ಆಗಿದ್ದರೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಮತ್ತು ಏನಾದರೂ ಓದ್ತಾ ಇದ್ದರೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಸೊ ಯೋಗದಿಂದ ಈ ಥರ ಬೇಕಾದಷ್ಟು ಎಲ್ಲ ಫೀಲ್ಡ್ಸಲ್ಲೂ ಬೆನಿಫಿಟ್ಸ್ ಇದೆ. ಸೊ ಇದೇ ಥರ ನಮ್ಮ ಸಿಂಪಲ್ ಆಸನಾಸ್ ಕ್ಲಾಸ್ನ ಇವತ್ತು ಸ್ಟಾರ್ಟ್ ಮಾಡೋಣ. ಇನ್ನೊಂದು ಸ್ವಲ್ಪ ಸಿಂಪಲ್ ಯೋಗಾಸನಾಸ್ ಕಲಿಯೋಣ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ವಜ್ರಾಸನ. ಸೊ ಆದರೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ಜಾಯ್ನಿಂಗ್ ಯುವರ್ ಹೀಲ್ಸ್. ಸೊ ವಜ್ರಾಸನದಲ್ಲಿ ಫ್ರೆಂಡ್ಸ್, ಯು ಹ್ಯಾವ್ ಟು ಟ್ರೈ ಬ್ರಿಂಗಿಂಗ್ ಯುವರ್ ಹೀಲ್ಸ್ ಟುಗೆದರ್. ಎಷ್ಟಾಗತ್ತೋ ಅಷ್ಟು ನಿಮ್ಮ ಹೀಲ್ಸ್ನ ಜಾಯಿನ್ ಮಾಡ್ತಾ ಸ್ಲೋ ಆಗಿ ಈ ಥರ ಕೂತ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಪೇಯ್ನ್ ಆದರೆ ನೀವು ಒಂದು ಪಿಲ್ಲೋ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಮ್ಯಾಟ್ನ ರೋಲ್ ಮಾಡಿ ಆ್ಯಂಕಲ್ ಕೆಳಗಡೆ ಇಟ್ಕೋಬೋದು. ಓಕೆ, ಸೊ come back to Vajrasana. We will start slowly with Chin Mudra. Connect your thumb and index fingertips slowly. We'll relax the whole body. Have a smile on your face. Relax all the facial muscles. We will slowly start by inhaling deeply. Slow exhalation. Observe the whole body. Breathe in and breathe out slowly. ಎಷ್ಟಾಗತ್ತೋ ಅಷ್ಟು ನಿಮ್ಮ ಲಂಗ್ಸ್ನ ಓಪನ್ ಮಾಡ್ತಾ ಸ್ಲೋ ಆಗಿ ಇನ್ಹೇಲ್ ಮಾಡಿ. ಎಕ್ಸೇಲ್ ಮಾಡ್ತಾ ವಿ ವಿಲ್ ಕಟ್ ಡೌನ್ ಆಲ್ ದ ಎಕ್ಸ್ಟರ್ನಲ್ ಥಾಟ್ಸ್. ಸೊ ಈ 15 ಮಿನಿಟ್ಸ್ ನಾವು ಏನು ಯೋಗ ಪ್ರಾಕ್ಟೀಸ್ ಮಾಡ್ತೀವಿ, 15 to 20 ಮಿನಿಟ್ಸ್, ನಮ್ಮ ಏನೇ ಬೇರೆ ಯೋಚನೆ ಇದ್ದರೂ ಅದನ್ನು ಸ್ಲೋ ಆಗಿ ಕಟ್ ಮಾಡ್ತಾ ಬರೋಣ. ನಿಮ್ಮ ಬ್ರೆತ್ ಕಡೆ, ಬಾಡಿ ಕಡೆ ಗಮನ ಬರಲಿ ಸ್ಲೋ ಆಗಿ. Relax and loosen the body once again. We'll go with the Omkara. Breathe in. Slowly open up your eyes. So ಇದೇ ವಜ್ರಾಸನದಲ್ಲಿ ಸ್ಲೋ ಆಗಿ ನಾವು ಇನ್ಹೇಲ್ ಮಾಡ್ತಾ ಟೇಕ್ ಯೋರ್ ಹ್ಯಾಂಡ್ಸ್ ಬ್ಯಾಕ್ ಸೈಡ್. ಹೋಲ್ಡ್ ದ ರೈಟ್ ರಿಸ್ಟ್ ವಿತ್ ದ ಲೆಫ್ಟ್ ಪಾಮ್. ಯು ಕ್ಯಾನ್ ಇನ್ಹೇಲ್ ಆರ್ಚ್ ಬ್ಯಾಕ್. ಎಕ್ಸೇಲ್ ಸ್ಲೋಲಿ ಬೆಂಡ್ ಫಾರ್ವರ್ಡ್. So we'll remain in Shashanka. 1, 2, 3, 4 and 5. Slowly inhale, come up. Exhale, give a small stretch upward. 1, 2, 3, 4, 5. Slowly come down. Stretching the neck back. Inhale up. Exhale, slowly chin down. Inhale, 2. Exhale, down.
ಸೊ ಸ್ಲೋ ಆಗಿ ಬ್ರೀತ್ ಮಾಡಿ, ಎಷ್ಟಾಗತ್ತೋ ಮೂಮೆಂಟ್ ಮಾಡಿ. ಇನ್ಹೇಲ್, ಎಕ್ಸೇಲ್. ಪ್ರತಿಯೊಂದು ಮೂಮೆಂಟ್ ಮಾಡೋವಾಗಲೂ ನಮ್ಮ ಬ್ರೀತಿಂಗ್ನ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಸೊ ನಾವು ವಿ ವಿಲ್ ಟೇಕ್ ದ ಲೆಗ್ಸ್ ಫಾರ್ವರ್ಡ್. ಸ್ಲೋ ಆಗಿ ಕಾಲು ಮುಂದೆ ತಗೊಂಬಂದು ರಿಲ್ಯಾಕ್ಸ್ ಯುವರ್ ಲೆಗ್ಸ್. ಸೊ ಕಮ್ ಬ್ಯಾಕ್ ಟು ದಂಡಾಸನ, ರಿಲ್ಯಾಕ್ಸ್ ಯುವರ್ ಟೋಸ್. ವಿ ವಿಲ್ ಸ್ಲೋಲಿ ಸ್ಟಾರ್ಟ್ ಬ್ಯಾಕ್ ವಿತ್ ಪಶ್ಚಿಮೋತ್ತಾನಾಸನ. ಸೊ ಏಕಂ, ಎಲ್ಲಾಗುತ್ತೋ ಅಲ್ಲಿ ಹೋಲ್ಡ್ ಮಾಡಿ. ಪಶ್ಚಿಮೋತ್ತಾನಾಸನ ಇಷ್ಟು ಮಾಡ್ಬೋದು. ಸೊ ಹೀಗೂ ನೀವು ಪಶ್ಚಿಮೋತ್ತಾನ ಮಾಡ್ಬೋದು. ಬ್ಯಾಕ್ ಶುಡ್ ರಿಮೇನ್ ಸ್ಟ್ರೇಟ್, ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಸೊ ಇಫ್ ಯು ಕ್ಯಾನ್ ಹೋಲ್ಡ್ ಯುವರ್ ಬಿಗ್ ಟೋಸ್, ಮಹಾಮುದ್ರ, 2 fingers on the top, thumb in the upward. So inhale, head up. Exhale, slowly bend down. We'll hold the asana. Breathe. 1, 2, 3, 4, 5. Slowly inhale, come up. Exhale, come back to Samastitihi. ಸೊ ಫ್ರೆಂಡ್ಸ್, ಆಸನಾಸ್ ಹೋಲ್ಡ್ ಮಾಡಬೇಕಾದ್ರೆ ಕೆಲವು ಸತಿ ನಮ್ಮ ಬಾಡಿನಲ್ಲಿ ಸ್ಟಿಫ್ನೆಸ್ ಇರುತ್ತೆ, ಮತ್ತು ಮಸಲ್ಸ್ನಲ್ಲಿ ಸ್ಟಿಫ್ನೆಸ್ ಇರುತ್ತೆ, ಟೈಟ್ ಹಿಪ್ಸ್ ಇರುತ್ತೆ. ಸೊ ಆವಾಗ ಒಂದು ಸ್ಟ್ರೆಚಿಂಗ್ ಸೆನ್ಸೇಷನ್ ಫೀಲ್ ಆಗುತ್ತೆ ನಮಗೆ. ಆವಾಗ ವಾಪಸ್ ಬಂದ್ಬಿಡಿ, ಈ ಆಸನ ಸಾಕು ಅಂತ ನಮ್ಮ ಬ್ರೈನ್ ನಮಗೆ ಸಿಗ್ನಲ್ ಕೊಡೋಕ್ಕೆ ಶುರು ಆಗುತ್ತೆ. ಬಟ್ ನಾವು ಸ್ವಲ್ಪ ಹೋಲ್ಡ್ ಮಾಡಿ ಅದೇ ಆಸನದಲ್ಲಿದ್ದು ಇನ್ನೊಂದು 5 breaths ನಾವು ಹೋಲ್ಡ್ ಮಾಡಿದಾಗ ಬಾಡಿ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಸೊ ಡೋಂಟ್ ಗಿವ್ ಅಪ್ ವೆರಿ ಕ್ವಿಕ್ಲಿ. ಪ್ರತಿಯೊಂದು ಆಸನನೂ ಒಂದು 5 ರಿಂದ 8 breath ಪ್ರಾಕ್ಟೀಸ್ ಮಾಡಿ ಯಾವಾಗಲೂ.